ಅರಮನೆ ವರಹ ಗೇಟ್, ಅರಮನೆ ರೋಡ್ ಹತ್ರ ಬಂದ್ಬಿಟ್ವಾ? ಓಕೆ, ಚಲೋ 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 ಚಲೋ. ಜಗನ್ಮೋಹನ್ ಪ್ಯಾಲೇಸು. ಇವನ್ಯಾವನ ಸೆಡೆ ನನ್ನ ಮಗ. ಅಪ್ಪ ಅಡಲ್ಟ್ಸ್ ಬಂದು 50 ರೂಪೀಸ್ ಅಂತೆ ಸ್ನೇಹಿತರೆ, ಚೈಲ್ಡ್ ಬಂದು 30 ರೂಪೀಸ್. ವಿಡಿಯೋ ಮಾಡುವಂಗಿಲ್ವಣ್ಣ? ಫೋಟೋ ತಗೋಬೋದಲ್ಲ? ಫೋಟೋನೂ ಇಲ್ಲ. ಯಾಕೋ ಕಾನ್ಸಂಟ್ರೇಷನ್ ಇಲ್ಲಿಲ್ಲ ಅವ್ರಿಗೆ. ದುಡ್ಡೇ ವಾಪಸ್ ಕೊಡ್ತಾ ಇದ್ರು ಟಿಕೆಟ್ ಕೊಡಿ ಅಂದರೆ. ಪಾಪ ಸರಿಯಾಗಿ ಊಟ ಮಾಡಿಲ್ಲ ಅನಿಸುತ್ತೆ, ತಲೆ ಓಡ್ತಿಲ್ಲ ಅದಕ್ಕೆ. ಬನ್ನಿ, ಇದೇ ನೋಡಿ ಸ್ನೇಹಿತರೆ ಆರ್ಟ್ ಮ್ಯೂಸಿಯಂ ಅಂತ ಹೇಳಿದ್ನಲ್ಲ ನಾನು, ಜಗನ್ಮೋಹನ್ ಪ್ಯಾಲೇಸ್ ಅಂತ ಇದ್ದಾನೆ. ಸೊ ಇಲ್ಲೇನೆಂದರೆ ಎಸ್ಪೆಷಲಿ ಆರ್ಟ್ ಬಗ್ಗೆನೇ ಫುಲ್ಲು. ಬನ್ನಿ ತೋರಿಸ್ತೀನಿ ನಿಮಗೂ ಹೇಗಿದೆ ಅಂತ. ಫೋಟೋ ತೆಗಿವಂಗಿಲ್ಲ, ವೀಡಿಯೋ ಮಾಡುವಂಗಿಲ್ಲ ಅಂತ ಹೇಳಿದ್ದಾರೆ ಬೇರೆ. ಸಾಧ್ಯ ಆದಷ್ಟು ಟ್ರೈ ಮಾಡ್ತೀನಿ, ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ನೋಡ್ಕೊಂಡ್ಬರ್ತೀನಿ. ಅಟ್ಲೀಸ್ಟ್ ಫೋಟೋ ತೆಗಿಗಾರೋ ಟ್ರೈ ಮಾಡ್ತೀನಿ, ನಿಮಗೆ ಫೋಟೋಸರು ಹಾಕಿ ತೋರಿಸ್ತೀನಿ ಹೇಗಿದೆ ಅಂತ. ಬಿಕಾಸ್ ನಾನು ವಿಸಿಟ್ ಮಾಡಿಲ್ಲ ಇಲ್ಲಿ, ಹೇಗಿದೆ ಅಂತ ನನಗೂ ಐಡಿಯಾ ಇಲ್ಲ. ಬನ್ನಿ, ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀನಿ, ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಓಕೆ ಸ್ನೇಹಿತರೆ, ಸೊ ಇವಾಗ ಜಗನ್ಮೋಹನ್ ಪ್ಯಾಲೇಸಿಂದ ಹೊರಟಿದ್ದೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಈಗ ಮೈಸೂರು ಪ್ಯಾಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಸುಮಾರು ಸತಿ ಹೋಗಿದ್ದೀನಿ ಸ್ನೇಹಿತರೆ ಮೈಸೂರು ಪ್ಯಾಲೇಸ್ಗೆ. ಸೊ ಅದನ್ನು ಸ್ಕಿಪ್ ಮಾಡಿ ಬೇರೆ ಪ್ಲೇಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಜಸ್ಟ್ ಅಟ್ಲೀಸ್ಟು ಸ್ಟಾರ್ಟಿಂಗ್ ಫ್ರಂಟ್ ವ್ಯೂ ಅವ್ರಿಗೆ ನೋಡ್ಕೊಂಡು ಹೋಗ್ಬೋದಲ್ವ? ಸೊ ಅದು ನೋಡ್ಕೊಂಡು ಹೋಗೋಣ ಸಾಕು ನಮಗೆ. ಹಾಂ, ನೋಡಿ ಸ್ನೇಹಿತರೆ ಪ್ಯಾಲೇಸ್. ಹೋಗ್ಬೋದಾಯಿತು, ಬಟ್ ಯಾವಾಗಲೂ ವಿಸಿಟ್ ಮಾಡಿದ್ದೀನಲ್ವಾ, ಸೊ ಅದರಿಂದ ವಿಸಿಟ್ ಮಾಡ್ತಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ವಿಸಿಟ್ ಮಾಡ್ತೀನಿ ಗ್ಯಾರಂಟಿ. ಸೊ ಇಲ್ಲೇ ನೋಡ್ಕೊಬಿಡಿ ಈ ಸತಿ ಮಾತ್ರ. ಓಕೆ. ಅಯ್ಯೋ ಅಯ್ಯೋ ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲಿಂದನೇ ಹೆಂಗೆ ಕಾಣಿಸ್ತಾ ಬಿದ್ದೈತೆ ಜನಗಳು. ಓಕೆ ಫೈನ್, ನೆಕ್ಸ್ಟು ಯಾವ ಪ್ಲೇಸ್ ಕವರ್ ಮಾಡೋಣ? ಐ ಹ್ಯಾವ್ ಸಮ್ ಪ್ಲ್ಯಾನ್ಸ್ ಇದೆ. ಸೊ ಅದ್ರ ಪ್ರಕಾರ ನಾನು ನೋಡ್ಕೊಳ್ತಾ ಇದ್ದೀನಿ. ಜಗನ್ಮೋಹನ್ ಡನ್, ಮೈಸೂರು ಪ್ಯಾಲೇಸ್ ಡನ್, ಸೈಂಟ್ ಫಿಲೋಮಿನಾ ಚರ್ಚ್ ನಾವು. ಓ WWF. ಅಯ್ಯೋ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಟಚ್ ಆಗಿರುತ್ತೆ ಅಷ್ಟಕ್ಕೆ. ಕೈ ಮಿಲಾಯಿಸಕ್ಕೆ ಹೋಗ್ಬಿಟ್ಟವ್ರು. ಬನ್ನಿ ಹೋಗ್ಬರೋಣ, ಒಳಗೆ ಹೋಗ್ಬರೋಣ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಸೊ ಬನ್ನಿ ಒಳಗೆ ಹೋಗಿ ಬರೋಣ, ದೇವ್ರು ನೋಡ್ಕೊಂಬರೋಣ. 1 hour later. ಓಕೆ ನೋಡಿ,
ತುಂಬ ಚೆನ್ನಾಗಿದೆ ಚರ್ಚು. ನೆಕ್ಸ್ಟ್ ಟೈಮ್ ಯಾರು ಬಂದರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಸ್ನೇಹಿತರೆ. ಸೊ ಓಕೆ, ನೆಕ್ಸ್ಟ್ ಈಗ ಇಲ್ಲಿಂದ ನಾನು ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಬಟ್ ಚೆನ್ನಾಗಿದೆ ಪ್ಲೇಸ್, ಹೋಗಿ ಬರ್ಬೋದು. ಬನ್ನಿ, ಅದು ಏನು ಪ್ಲೇಸ್ ಅಂತ ನಿಮಗೆ ಆನ್ ದ ವೇ ಹೇಳ್ತಾ ಹೋಗ್ತೀನಿ. ಟೈಮ್ ಬಂದು ಎಷ್ಟಾಗಿದೆ ಈಗ? 12:51 ಆಗಿದೆ. ಆಲ್ಮೋಸ್ಟ್ 1 ಗಂಟೆ ಹತ್ತತ್ರ ಬಂತು. ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ನೋಡ್ಕೊಂಡು ಹೊರಡಬೇಕು. ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸೊ ನೆಕ್ಸ್ಟು ಇವಾಗ ನಾನು ಹೋಗ್ತಿರೋ ಪ್ಲೇಸ್ ಬಂದು ತುಂಬ ವಿವಾದವಾಗಿ ಆಗಿರುವಂಥ ಪ್ಲೇಸ್ ಇದು. ಆ್ಯಕ್ಚುಲಿ ನೀವು ಬೆಂಗಳೂರವರಾಗಿದ್ದರೆ ಈ ಪ್ಲೇಸ್ ನಿಮಗೆ ಫಿಮಿಲಿಯರ್ ಆಗಿರುತ್ತೆ. ಯಾಕಂದರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ದಿವಂಗತರಾದಮೇಲೆ ಅವರ ಪಾರ್ಥಿವ ಶರೀರವನ್ನು ಕೆಂಗೇರಿಯಲ್ಲಿ ಅವ್ರನ್ನ ಸಂಸ್ಕರಣೆ ಮಾಡ್ತಾರೆ. ಕೆಂಗೇರಿಯಲ್ಲಿ ಅವರ ಸಮಾಧಿ ಮಾಡ್ತಾರೆ. ಬಟ್ ಅಲ್ಲಿ ಏನು ಅಷ್ಟೊಂದು ಇಂಪ್ರೂವ್ಮೆಂಟ್ ಏನು ಮಾಡಿಲ್ಲ ಸ್ನೇಹಿತರೆ. ಸಮಾಧಿನ 10-15 ವರ್ಷ ಆಯ್ತಾ ಬರ್ತೈತೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ತೀರ್ಕೊಂಡು. ಸೊ ಅಷ್ಟು ವರ್ಷ ಆದರೂ ಕೂಡ ಅಲ್ಲಿ ಏನಂದ್ರೆ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ. ಸೊ ಅದು ಹಾಗೇ ಇದೆ, ಅದು ಹೆಂಗೆ ವಿವಾದದಲ್ಲೇ ಮುಂದಕ್ಕೆ ಹೋಗ್ತಾನೆ ಇದೆ. ಸೊ ಇದನ್ನೆಲ್ಲ ನೋಡಿ ಅವ್ರ ವೈಫ್ ಆದಂಥ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ತುಂಬ ಬೇಸರವಾಗಿ ಅವ್ರೇನು ಮಾಡ್ತಾರೆ, ಅವ್ರ ಹುಟ್ಟೂರಾದಂಥ ಮೈಸೂರು, ಇಲ್ಲಿನ ಮೈಸೂರಲ್ಲಿ ಅವ್ರದ್ದೇ ಸಪ್ರೇಟ್ ಆದಂಥ ಒಂದು ಜಾಗದಲ್ಲಿ ಅವರ ಪಾರ್ಥಿವ ಶರೀರನ ಮತ್ತೆ ಅಲ್ಲಿಂದ ಸ್ಥಳಾಂತರ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಕಾರಣಾಂತರಗಳಿಂದ ಅದು ಅಭಿಮಾನಿಗಳ ಒತ್ತಡದಿಂದ ಅದು ನೆರವೇರೋದಿಲ್ಲ ಸ್ನೇಹಿತರೆ. ಸೊ ಕೊನೆಗೂ ಅವರು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಸೊ ಅವ್ರ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಥರ ಮಾಡ್ತಾರೆ, ಒಂದು ಥರ ಮ್ಯೂಸಿಯಂ ಥರ ಮಾಡ್ತಾರೆ. ಸೊ ಇಲ್ಲಿಂದ ನನಗಿನ್ನ 3.2 ಕಿಲೋಮೀಟರ್ಸ್ ತೋರಿಸ್ತೈತೆ. ಸೊ ಆದಷ್ಟು ಬೇಗ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಸೊ ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ಸ್ನ ಕಂಟಿನ್ಯೂ ಮಾಡಬೇಕು. ಸೊ ಲಂಚು ನಾನೊಂದು ಕಡೆ ಸ್ಟಾಪ್ ಮಾಡಿದೆ. ಬಟ್ ಓಕೆ ನಾಟ್, ನನಗೇನು ಅಷ್ಟೊಂದು ಟೇಸ್ಟು ಇಷ್ಟ ಆಗಲಿಲ್ಲ ಅಲ್ಲಿ. ಜಸ್ಟ್ ನಾನೊಂದು ಸಿಂಗಲ್ ವಡೆ ತೊಗೊಂಡೆ ಮತ್ತು ಒಂದು ಸಿಂಗಲ್ ಪೂರಿ ಟ್ರೈ ಮಾಡಿದೆ. ನಾನು ಹಿಂಗೇನೆ ಯಾವ್ದಾದ್ರು ಒಳ್ಳೊಳ್ಳೆ ಪ್ಲೇಸಸ್ಗೆ ಹೋದರೆ ನಾರ್ಮಲಾಗಿ ಊಟ ಮಾಡೋ ಥರ ಮಾಡಲ್ಲ, ಎಲ್ಲನೂ ಟೇಸ್ಟ್ ಮಾಡಬೇಕು ಅಂತ ಅನಿಸುತ್ತಲ್ವ. ಅದಕ್ಕೆ ಸ್ವಲ್ಪ ಅದೊಂದು ಸ್ವಲ್ಪ ಇದು ಸ್ವಲ್ಪ ತೊಗೊಂಡು ಊಟ ಮಾಡಿದ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಥರ ಆಗುತ್ತೆ ಅಂತ ನಾನು ಒಂದು ಇಡ್ಲಿ ಒಂದು ಪೂರಿ ತೊಗೊಂಡು ಟೇಸ್ಟ್ ಮಾಡಿದೆ. ಬಟ್ ಯಾಕೋ ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇಟ್ಸ್ ಓಕೆ, ಫೈನ್. ಸೊ ಈಗ ಹಂಗೆ ಅಂದ್ಕೊಂಡು ಕೂತ್ಕೊಂಡ್ರೆ ಮಾಡೋ ಕೆಲಸ ಎಲ್ಲ ಪೆಂಡಿಂಗ್ ಆಗುತ್ತೆ ಅಂದ್ಕೊಂಡು ಹೊರಟಿದ್ದೀನಿ ಸ್ನೇಹಿತರೆ ಈಗ. ಸೊ ಇನ್ನು ನಮ್ಮ ಡೆಸ್ಟಿನೇಷನ್ ಬಂದು 3.2 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ ಆದಷ್ಟು ಬೇಗ ಅಲ್ಲಿ ತಲುಪೋಣ ಸ್ನೇಹಿತರೆ. ನನ್ನ ಕೈಲಿ ಆದಷ್ಟು ನಾನು ಇದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮೈಸೂರು ಸೀರೀಸಲ್ಲಿ ನೀವು ಮೈಸೂರಿಗೆ ಬಂದರೆ ಒನ್ ಡೇ ಟ್ರಿಪ್ ಏನೇನು ಕವರ್ ಮಾಡ್ಬೋದು ಅಂತ. ನಾನು ತೋರಿಸ್ತಿರೋ ಪ್ಲೇಸಸ್ನ ಬಿಟ್ಟು ಕೂಡ ಇನ್ನೂ ತುಂಬ ಪ್ಲೇಸಸ್ ಇದೆ ಕವರ್ ಮಾಡೋಕ್ಕೆ ಸ್ನೇಹಿತರೆ. ನೀವು ಒಂದು ದಿವಸದಲ್ಲಿ ಮೈಸೂರು ಫುಲ್ಲು ಕವರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು 10 ಪ್ಲೇಸಸ್ನ ಕವರ್ ಮಾಡೋ ಥರ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವೊಂದು 2 ಡೇಸ್ ಮೈಸೂರಲ್ಲೇ ಸ್ಪೆಂಡ್ ಮಾಡಿ ವಿಸಿಟ್ ಮಾಡ್ತೀರಂದರೆ ಮಿನಿಮಮ್ 20 to 25 ಪ್ಲೇಸಸ್ನ ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ ಮೈಸೂರಲ್ಲಿ. ಮೈಸೂರು ಮತ್ತು ಮೈಸೂರು ಸರೌಂಡಿಂಗ್ಸಲ್ಲಿ ಇಷ್ಟು ಪ್ಲೇಸಸ್ನ ಕವರ್ ಮಾಡ್ಬೋದು ನೀವು. ಬಟ್ ನಿಮಗೆ 2 to 3 ಡೇಸ್ ತೊಗೊಳುತ್ತದು. ಬಟ್ ಆ್ಯಸ್ ಎ ನಮ್ಮಂಥವ್ರಿಗೆ ಅಷ್ಟೊಂದು ಟೈಮ್ ಕೊಡೋಕ್ಕೆಲ್ಲ ಆಗೋದಿಲ್ಲ. ಸುಮ್ಮನೆ ಹೋಗ್ಬಿಟ್ಟು ಕೊಯ್ದು ಬಿಡ್ತೀನಿಲ್ಲ ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಒಂದು ದಿವಸದೊಳಗಡೆ ಅಷ್ಟು ನೋಡಿಕೊಂಡು ಮತ್ತೆ ಬ್ಯಾಕ್ ಟು ನಾರ್ಮಲ್ ಲೈಫ್ಗೆ ಬರಬೇಕಲ್ವಾ. ಸೊ ಅದರಿಂದ ಸಾಧ್ಯ ಆದಷ್ಟು ಕವರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬಂದು ನೋಡಿ ಸ್ನೇಹಿತರೆ, ಇದೇ ಹೇಳೋದು ನಾನು. ಸರ್ ವಿಡಿಯೋ ಮಾಡ್ಬೋದಲ್ಲ? ಓಕೆ. ನಾಲ್ಕು ಜನ ಮೆಚ್ಚುತ್ತಾರೆ ಅನ್ನೋದಕ್ಕಿಂತ ನಾವು ನಂಬಿರೋ ದೇವರು ಮೆಚ್ಚಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಇದನ್ನು. ಇಲ್ಲೇನು ಮಾಡಿದ್ದಾರೆ ಇದನ್ನು ಅಲ್ಲಿ ಸಮಾಧಿ ಹತ್ರ ಮಾಡಿದರೆ ಎಷ್ಟು ಚೆನ್ನಾಗಿರೋದು. ಅಪ್ಪ ಅವ್ರು ನೋಡ್ತಾ ಇದ್ರೆ ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾಯಿತ್ತೆ ಗೊತ್ತಾ.
ಕರ್ನಾಟಕಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಇವರೆಲ್ಲ. ಇವ್ರಿಗೆ ಯಾಕೆ ಈ ಥರ ಅಷ್ಟು ಇದು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಇದನ್ನು ನಿಜವಾಗ್ಲೂ ಅಲ್ಲಿ ಸಮಾಧಿ ಹತ್ರ ಮಾಡಿದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಇಲ್ಲಿ ನಿಜವಾಗ್ಲೂ ನೀವು ಅಲ್ಲಿ ಕೆಂಗೇರಿ ಹತ್ರ ಹೋಗಿ ನೋಡಿದ್ರಂತೂ ಸಖತ್ ಬೇಜಾರಾಗುತ್ತೆ ಸ್ನೇಹಿತರೆ. ಅಲ್ಲಿ ಫುಲ್ಲು ಒಳ್ಳೆ ಪಾಳು ಬಿದ್ದಿರೋ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಅವ್ರು ಅಷ್ಟು ಕಷ್ಟಪಟ್ಟಿರೋದಕ್ಕೂ ಏನು ವ್ಯರ್ಥನೇ ಇಲ್ಲ ಥರ ಆಗಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನಿಜವಾಗ್ಲೂ ನಮ್ಮ ಸರ್ಕಾರ ಏನು ಮಾಡ್ತೈತೆ ಅಂತಲೇ ಗೊತ್ತಿಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ಇನ್ನೂ ಯಾವಾಗ ಸೊಲ್ಯೂಷನ್ ಸಿಗುತ್ತೋ. ಅವ್ರ ವೈಫ್ ಅದಕ್ಕೆ ತುಂಬ ನೊಂದುಬಿಟ್ಟು ಇವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಸ್ವಂತ ಜಾಗದಲ್ಲಿ ಮಾಡ್ಕೊಂಡಿದ್ದಾರೆ ಇದನ್ನು ನೋಡಿ. ನೋಡಿ ಪ್ರತಿಯೊಂದು ಚಿತ್ರದ ಅವ್ರದ್ದು ಏನೇನು ಪಾತ್ರ ಮಾಡಿದ್ದಾರೆ ಎಲ್ಲ ಪಾತ್ರದ್ದನ್ನು ನೋಡಿ ಹೇಗೆ ಹಾಕಿದ್ದಾರೆ. ಎಲ್ಲ ಮೂವೀಸ್ದನ್ನು ಟೈಟಲ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾರೋ ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ ನೋಡಿ. ವಾವ್, ಸೂಪರಾಗಿದೆ. ಅಷ್ಟು ರಿಯಲಿಸ್ಟಿಕ್ಕಾಗಿ ಎಷ್ಟು ಚೆನ್ನಾಗಿ ಮಾಡಿದ ನೋಡಿ. ಅವನ ಹೆಸರು ಹಾಕಿಲ್ಲಲ್ಲಿ, ಆರ್ಟ್ ಬೈ ಅವನ ಹೆಸರು ಏನೂ ಕಾಣಿಸ್ತಿಲ್ಲ. ಸೂಪರ್ ಪುಟ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವೇನು ನೋಡಿದ್ರಿ, ಈಗ ಒಳಗಡೆ ಬಂದು ಆಡಿಟೋರಿಯಮ್ಮು, ಅದ್ರ ಒಳಗಡೆ ಮಾಡಿರೋದೆಲ್ಲನೂ ಒಳಗಡೆ ಆ ಥರ ಫೋಟೋಸ್ ಎಲ್ಲ ಕೊಲಾಜ್ ಮಾಡಿ ಹಾಕಿದ್ದಾರೆ. ಸೊ ಈಗ ಹೊರಗಡೆ ಬಂದರೆ ಅಲ್ಲಿ ಸ್ಟ್ಯಾಚು ಇದೆ. ಚೆನ್ನಾಗಿ ಮಾಡಿದ್ದಾನೆ. ಈ ಕೈ ಕರ್ನಾಟಕದ ಆಸ್ತಿ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಇದು ನೋಡಿ ಲೈನ್ ಚೆನ್ನಾಗೈತೆ. ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಇರಬೇಕು, ಹಿಂದೆ ಯಾವಾಗಲೂ ಗುರು ಇರಬೇಕು. ಎಷ್ಟು ಸಖತ್ತಾಗಿದೆ ಲೈನ್ ನೋಡಿ. ಇದು ಈ ಲೈನಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ಸೂಪರ್. ಇಲ್ಲಿದ್ದಾರೆ ನೋಡಿ ನಮ್ಮ ದಾದಾ. ದಾದವ್ರಿಗೆ ನಮಸ್ಕಾರ ಆಗ್ತೀವಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸಾಹಸ ಸಿಂಹ ಮೆಟ್ಟಿ ಬರುವ ಜೋರು ನೋಡು. ದಿಟ್ಟ ವೀರ ಪಡೆಯ ನೋಡು. ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು. ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಟ ನೋಡು. ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ. ಇದನ್ನು ಇನ್ನೂ ಡೆವಲಪ್ ಮಾಡ್ತಾರೆ. ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ ಮಾತ್ರ ನೋಡೋಕ್ಕೆ. ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಇದು ನಿಜ. ಮನುಷ್ಯನ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕಾದ ಸಾಲಿದು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ದಾದಾ ಆವಾಗಲೇ. ಸೊ ದಾದಾ ಅವರ ಆಶೀರ್ವಾದ ಸಿಕ್ಕಿದೆ. ಎಲ್ಲ ಒಳ್ಳೆಯದಾಗುತ್ತೆ ಅಂತ ಭಾವಿಸಿದ್ದೀನಿ. ಸೊ ಹೊರಡೋಣ ಸ್ನೇಹಿತರೆ ಇಲ್ಲಿಂದ. ಈಗ ಇದು ಬಹುಶಃ ಪಕ್ಕ ಫೌಂಟೇನ್. ಇದು ಅಲ್ಲೆಲ್ಲ ಇರೋ ಮಾಡ್ಬೋದು ಏನಾದರೂ ಅನ್ಕೋತೀನಿ. ಇಲ್ಲೆಲ್ಲ ಫಿಶ್ ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಬರ್ತೀವಿ ಸರ್. ಚೆನ್ನಾಗಿ ಮಾಡಿದ್ದೀರಾ. ಇನ್ನೂ ಇಂಪ್ರೂವ್ ಸರ್. ಹಿಂದೆ ಹೋಗ್ಬೇಕಾ? ಓಕೆ. ಹಾಂ ಓಕೆ. ನಾನು ಇಷ್ಟೇ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಹಿಂದ್ಗಡೆ ಏನೋ ಇದೆಯಂತೆ, ನೋಡ್ಕೊಂಡು ಹೋಗೋಣ ಬನ್ನಿ. ಓಕೆ ಸ್ನೇಹಿತರೆ, ಈಗ ಅಲ್ಲಿ ಚಿಕ್ಕದು ಆಡಿಟೋರಿಯಮಿಂದ ಹಿಂದ್ಗಡೆ ಬಂದಿದ್ದೀನಿ. ಸೊ ಇಲ್ಲೂ ಏನೋ ಇದೆ ಅಂತ ಹೇಳಿದ್ದಾರೆ. ಬನ್ನಿ ಏನಿದೆ ನೋಡೋಣ. ಏನೋ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ದಾರೆ, ನೋಡ್ಕೊಂಡು ಹೋಗೋಣ ಬನ್ನಿ.
ಏನೋ ಕಾರ್ ನಿಲ್ಸಿದಾರಲ್ಲ. ಓಕೆ, ಡಾಕ್ಟರ್ ಭಯನಾ ಬ್ರೋ? ವಿಡಿಯೋದಲ್ಲಿ ಬರೋಕ್ಕೆ ಭಯನಾ? ಓಕೆ, ಇಷ್ಟ ಇಲ್ಲ ಅಂದರೆ ಬೇಡ ಬೇಡಿ ಬ್ರೋ, ನೋ ಪ್ರಾಬ್ಲಮ್. ಇದು ನೋಡಿ ಸ್ನೇಹಿತರೆ, ನಮ್ಮ ದಾದಾ ಅವ್ರದ್ದು ಕಾರ್ ಇದು. ಇದ್ಲೂ ಇದೆ. ಇನ್ನೂ ಪಯಣ ಸ್ಟಾರ್ ಮ್ಯೂಸಿಯಂ ಅಂತ ಮಾಡಿದ್ದಾರೆ ಮೈಸೂರು ರೋಡಲ್ಲಿ, ಅದು ಕೂಡ ತೋರಿಸ್ತೀನಿ ನಿಮಗೆ. ಅಲ್ಲೂ ಕೂಡ ಅವ್ರದ್ದು ಕಾರ್ ಇದೆ, ಒಂದು ಟೊಯೋಟಾ. ಕಾಣಿಸಲ್ಲ ಏನೂ. ಚೆನ್ನಾಗಿ ಮಾಡಿದ್ದಾರೆ. ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಹಿಯರ್. ಏನು ನಡೀತೈತೆ ಬ್ರೋ? ಓಕೆ ಓಕೆ, ಹಾಂ ಬ್ರೋ. PS ಜರ್ನಿ ಅಂತ ಟ್ರೈ ಮಾಡಿ ಬ್ರೋ. ಅದೇ, ಹಾಂ, ಜರ್ನಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ. ಹಾಂ ಬ್ರೋ, ಈಗ ಒಂದು 1.5 year ಆಯ್ತಾ ಬಂತು. ಸೊ ಇದ್ರ ಬಗ್ಗೆ ಆಗಿರ್ಬೋದು, ಮತ್ತು ಟೆಕ್ನಾಲಜಿ ಬಗ್ಗೆ, IT ಫೀಲ್ಡ್ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರೋ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಖಂಡಿತ ಬ್ರೋ, ನಮ್ಮ ಕನ್ನಡದವರೇ ನಮ್ಮನ್ನು ಬೆಳೆಸ್ಬೇಕು ಅವರು, ಅವ್ರು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಹೌದು ಹೌದು. ಹಾಂ ಬ್ರೋ, PS ಜರ್ನಿ ಅಂತ ಟ್ರೈ ಮಾಡಿ ಬ್ರೋ. ನೀವು ಎಲ್ಲಿಂದ ಬಂದಿರೋದು ಬ್ರೋ? ನೀವು ಬೆಂಗಳೂರಾ? ಯಾವ ಏರಿಯಾ? ಹೆಸರುಘಟ್ಟ. ಓಕೆ, ಚಾನಲ್ ನೋಡಿ ಬ್ರೋ, ನಿಮ್ಗೆ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಬ್ರೋ. ಇಲ್ಲ, ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಬಾರ್ದು ಬ್ರೋ. ಫಸ್ಟು ನನಗೆ ಅಂತಲ್ಲ, ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಬೇಕು, ಸುಮ್ಮನೆ ಮಾಡಬಾರ್ದು. ಈಗ ಕಷ್ಟಪಟ್ಟು ಏನೇ ಮಾಡಿದ್ರು ಬ್ರೋ, ಅದ್ರಲ್ಲಿ ಕಂಟೆಂಟ್ ಇದ್ರೆ ತಾನೇ ನೋಡೋದು. ಈಗ ನೀವು ಟೈಮ್ ಸ್ಪೆಂಡ್ ಮಾಡಿ ನೋಡ್ತೀರಂದ್ರೆ ನಿಮ್ಗೆ ಇಷ್ಟ ಆಗಬೇಕು, ಅದು ಫಸ್ಟ್ ಆಫ್ ಆಲ್ ಅಲ್ವಾ? ಡಿಪೆಂಡ್ಸ್ ಬ್ರೋ, ಎಲ್ಲ ಸಿಕ್ಕಿಲ್ವಾ? ಸ್ಪೇಸ್ ಕೊಡಿ ಬ್ರೋ. ಇಲ್ಲ PS ಸ್ಪೇಸ್ ಕೊಡಿ. ಜರ್ನಿ ಬ್ರೋ? ಇಲ್ಲ ಹೊಂಡ ಹಾರ್ನೆಟ್. ಸರಿ ಬ್ರೋ, ಹೊರಡ್ತೀನಿ. ಬಾಯ್ ಬ್ರೋ, ಬಾಯ್ ಬ್ರೋ. ಖುಷಿ ಆಯಿತು ಸ್ನೇಹಿತರೆ, ಈ ಥರ ಹೊಸಬ್ರು ನೋಡಿದಾಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿದ್ರೆ. ಕನ್ನಡದವರೇ ಬೆಳೆಸಬೇಕು ಸ್ನೇಹಿತರೆ, ಅವಾಗೇ ನಮ್ಮ ಚಾನಲ್ ಎಲ್ಲ ಬೆಳೆಯೋದು, ಮತ್ತು ಕನ್ನಡದವ್ರು ಯೂಟ್ಯೂಬರ್ಸ್ ಕೂಡ ಬರೋದು. ಓಕೆ, ಬನ್ನಿ ಮುಂದಕ್ಕೆ ಹೋಗೋಣ. ಈಗ ನೋಡೋಣ ಮುಂದೆ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ನಮ್ಮ ಸರ್ಕಾರ ಎಚ್ಚೆತ್ಕೊಂಡು ಅಲ್ಲೂ ಕೂಡ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ವಿಲ್ಸಿ ಏನಾಗುತ್ತಾ ನೋಡೋಣ. ನೀರು ಕುಡಿಬೇಕು, ಸಖತ್ ದಾವು ಹೊಡಿತೈತೆ. ಅಷ್ಟೇ, ಅಲ್ಲಿ ಒಂದು ಸ್ವಲ್ಪ ನೀರು ಕುಡಿಯೋಣ ಬನ್ನಿ.